ಕೊಲೆ ಆರೋಪಿ ದರ್ಶನ್ಗೆ ಇಂದಿನಿಂದ ಅಸಲಿ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿಯನ್ನಾಗಿಸಿ ಅಂತ ಆರೋಪಿ ಪ್ರದೋಷ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಯಿತು. ಪ್ರಕರಣದಲ್ಲಿ 100% ಸತ್ಯವನ್ನ ಹೇಳ್ತೇನೆ ಎಂದು ಪ್ರದೋಷ್ ಹೇಳಿದ್ದಾನೆ. ಮತ್ತೊಂದು ಕಡೆ ಪವಿತ್ರ ಗೌಡ ಮಾಜಿ ಪತಿಯ ಅಗಲಿಕೆ ಸುದ್ದಿಯು ಚರ್ಚೆ ಹುಟ್ಟಿಸಿದೆ. ಕೊಲೆ ನಡೆದ ದಿನ ಏನಾಯಿತು, ಯಾರ್ಯಾರ ಪಾತ್ರ ಏನು ತಿಳಿಸುತ್ತೇನೆ. 100% ಸತ್ಯ ಹೇಳುತ್ತೇನೆಂದ A14 ಪ್ರದೋಷ್. ಕೊಲೆ ಆರೋಪಿ ದರ್ಶನ್ಗೆ ಇಂದಿನಿಂದ ಅಸಲಿ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿಯನ್ನಾಗಿಸಿ ಅಂತ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ 59ನೇ CCH ಕೋರ್ಟ್ನಲ್ಲಿ ನಡೆಯಿತು. ಪ್ರದೋಷ್ ವಿಚಾರಣೆ ನಡೆಸಿದ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ತನಿಖಾಧಿಕಾರಿಗಳಿಂದ ಪ್ರದೋಷ್ನ ಕ್ರಿಮಿನಲ್ ಹಿನ್ನೆಲೆ ಕೇಳಿದ್ದಾರೆ. ಹಾಗಿದ್ರೆ ಇವತ್ತು ಪ್ರದೋಷ್ಗೆ ಜಡ್ಜ್ ಕೇಳಿದ ಪ್ರಶ್ನೆಗಳೇನು, ಪ್ರದೋಷ್ ಉತ್ತರ ಏನಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. ಏನು ಅರ್ಜಿ ಸಲ್ಲಿಸಿದ್ದೀರಾ ಅನ್ನೋ ಮಾಹಿತಿ ಇದೆಯಾ? ತಿಳಿದಿದೆ. ಅಪ್ರೂವರ್ ಆಗಲು ಅರ್ಜಿ ಸಲ್ಲಿಸಿದ್ದೇನೆ. ನಿಮ್ಮ ಅರ್ಜಿಯಲ್ಲಿ ಏನ್ ಬರ್ದಿದ್ದೀರಾ ಅಂತ ಸಂಪೂರ್ಣವಾಗಿ ತಿಳಿದು ಸಹಿ ಮಾಡಿದ್ದೀರಾ? ಹೌದು, ಅರ್ಜಿಯನ್ನ ಓದಿ ಅದಕ್ಕೆ ಸಹಿ ಹಾಕಿದ್ದೇನೆ. ನೀವು ಏನ್ ಬರ್ದಿದ್ದೀರಾ ಅಂತ ಸಂಕ್ಷಿಪ್ತವಾಗಿ ಹೇಳ್ಬಹುದಾ? ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಏನಾಯ್ತು, ಅದರಲ್ಲಿ ನನ್ನ ಪಾತ್ರ ಏನು, ಬೇರೆಯವರ ಪಾತ್ರ ಏನು ಅನ್ನೋದನ್ನ ಅರ್ಜಿಯಲ್ಲಿ ವಿವರಿಸಿದ್ದೇನೆ. ನೀವು ಏನ್ ವಿದ್ಯಾಭ್ಯಾಸ ಮಾಡಿದ್ದೀರಾ? ನಾನು MBA ಫೈನಾನ್ಸ್ ಓದಿದ್ದೇನೆ. ಇಂಗ್ಲಿಷ್ ಓದೋಕೆ ಬರೆಯೋಕೆ ಬರುತ್ತಾ? ಬರುತ್ತದೆ ಮಹಾಸ್ವಾಮಿ. ಘಟನೆಗೆ ಮುಂಚೆ ನೀವು ಕೆಲಸದಲ್ಲಿದ್ರಾ? ಖಾಸಗಿ ಕಂಪನಿಯಲ್ಲಿ ಕೆಲಸದಲ್ಲಿದ್ದೆ. ನಿಮ್ಮ ಅರ್ಜಿಯ ಗಂಭೀರತೆ ಗೊತ್ತಿದೆಯಾ? ಸತ್ಯವಾದ ಸಂಗತಿ ಬಹಿರಂಗಪಡಿಸ್ತಿದ್ದೀರಾ? ಗೊತ್ತಿದೆ. 100% ಸತ್ಯ ಬಹಿರಂಗಪಡಿಸ್ತೀನಿ. ಯಾವುದೇ ಪ್ರಭಾವ ಒತ್ತಡದಿಂದಾಗಿ ಈ ಅರ್ಜಿ ಸಲ್ಲಿಸಿಲ್ಲ. ಹೀಗಂತ ಪ್ರದೋಷ್ ಉತ್ತರಿಸಿದ್ದಾನೆ. 100ಕ್ಕೆ 100 ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಾನೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕೇ ಬೇಡವೇ ಎಂಬ ಬಗ್ಗೆ ಕೋರ್ಟ್ ಆಗಸ್ಟ್ 24ರಂದು ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಪವಿತ್ರ ಗೌಡ ಆರೋಗ್ಯವನ್ನು ಜಡ್ಜ್ ವಿಚಾರಿಸಿದ್ದಾರೆ. ಸ್ವಲ್ಪ ಹುಷಾರಿಲ್ಲ, ಶುಗರ್ ಕಡಿಮೆ, BP ಜಾಸ್ತಿ ಆಗಿದೆ ಅಂತ ಪವಿತ್ರ ಉತ್ತರಿಸಿದ್ದು, ಹುಷಾರಿಲ್ಲ ಅಂದ್ರೆ ವಿಶ್ರಾಂತಿ ತೆಗೆದುಕೊಳ್ಳಿ, ಸಾಕ್ಷ್ಯ ವಿಚಾರಣೆ ಕೇಳಬೇಕು ಅನಿಸಿದ್ರೆ ಮಾತ್ರ ಇರಿ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ 7-8 ತಿಂಗಳ ಹಿಂದೆಯೇ ಮೃತಪಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗ್ತಿದೆ. ಪವಿತ್ರ ಅರೆಸ್ಟ್ ಆದ ಬಳಿಕ ಮಾಧ್ಯಮಗಳ ಎದುರು ಸಂಜಯ್ ಸಿಂಗ್ ಪ್ರತ್ಯಕ್ಷರಾಗಿದ್ರು. ಪವಿತ್ರ ಪರವೇ ಮಾತನಾಡಿದ್ರು. ಆ ಬಳಿಕ ರಾಜಸ್ಥಾನ ಸೇರಿದ್ದ ಸಂಜಯ್ ಸಿಂಗ್ ಅನಾರೋಗ್ಯಕ್ಕೆ ತುತ್ತಾಗಿ ಮೃತಪಟ್ಟಿದ್ದಾರೆ ಎನ್ನಲಾಗ್ತಿದೆ. ವೃತ್ತಿಯಲ್ಲಿ ಟೀಚರ್ ಆಗಿದ್ದ ಸಂಜಯ್ ಪವಿತ್ರ ಗೌಡಾಳನ್ನ ಪ್ರೀತಿಸಿ 2007-8ರಲ್ಲಿ ಲವ್ ಮ್ಯಾರೇಜ್ ಆಗಿದ್ರು. 2011ರಲ್ಲಿ ಮನಸ್ತಾಪದಿಂದಾಗಿ ಪವಿತ್ರ ಗೌಡ ಸಂಜಯ್ ವಿಚ್ಛೇದನ ಪಡೆದಿದ್ರು. ರಮೇಶ್, TV9 ಬೆಂಗಳೂರು.